ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನೆನ್ನೆಯ ಮುಂದುವರೆದ ಭಾಗವನ್ನು ಹೇಳ್ತಿದ್ದೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಪ್ರಯಾಗ್ರಾಜ್ನ ಸಂಗಮವನ್ನು ಬಿಟ್ಟು ಬೇರೆ ಯಾವ್ಯಾವ ದೇವಸ್ಥಾನಗಳಿವೆ ಮತ್ತು ಯಾವ್ಯಾವ ಟೂರಿಂಗ್ ಪ್ಲೇಸ್ ಇದೆ ನೋಡ್ಕೊಂಡು ವಾಪಸ್ ಹೇಗೆ ಬಂದ್ವಿ, ಪ್ರಯಾಗ್ರಾಜ್ನ ಕುಂಭಮೇಳದ ಸಂಪೂರ್ಣ ಅನುಭವ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿದೆ. ಅಲ್ಲೇ ಊಟ ಎಲ್ಲ ಮುಗಿಸಿ ಪ್ರಯಾಗ್ರಾಜಲ್ಲಿರೋ ಬೇರೆ ಟೂರಿಂಗ್ ಪ್ಲೇಸ್ ಮತ್ತು ಟೆಂಪಲ್ಗಳಿಗೆ ಹೋಗಿದ್ದಾರೆ. ಗಂಗಾ ನದಿಯ ದಡದಲ್ಲೇ ಅಕ್ಬರ್ ಫೋರ್ಟ್ ಇದೆಯಂತೆ. ಅಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಅಲ್ಲಿ ದೊಡ್ಡ ಆಲದ ಮರ ಇದೆ. ಆ ಆಲದ ಮರದ ಮೇಲಿಂದ ನದಿಗೆ ಬಿದ್ದರೆ ಮುಕ್ತಿ ಸಿಗುತ್ತೆ ಅಂತ ಜನಗಳು ಬೀಳ್ತಿದ್ರಂತೆ. ಅಕ್ಬರ್ ಈ ಮರವನ್ನು ಕಡಿಯೋಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಕಡಿಯೋಕ್ಕೆ ಆಗಿಲ್ವಂತೆ. ಆ ಆಲದ ಮರ ಇನ್ನೂ ಇದೆ. ಆ ಮರದ ಹತ್ತಿರಕ್ಕೆ ಜನರಿಗೆ ಎಂಟ್ರಿ ಇರೋಲ್ವಂತೆ. ಇದು ಮಿಲಿಟರಿ ಹ್ಯಾಂಡ್ ಓವರಲ್ಲಿ ಇದೆಯಂತೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಹ್ಯಾಂಡ್ ಓವರಲ್ಲಿ ಇದೆಯಂತೆ. ಅದೇ ಇಲ್ಲಿನ ಇನ್ನೊಂದು ವಿಶೇಷತೆ. ಅಲ್ಲಿಂದ ಸರಸ್ವತಿ ಟೆಂಪಲ್ ಹತ್ರ ಹೊರಟಿದ್ದಾರೆ. ಸರಸ್ವತಿ ವಿಗ್ರಹದ ಮುಂದೆ ಸರಸ್ವತಿ ಕೂಪಿದೆ, ಅಂದರೆ ಬಾವಿ ಇದೆ ಸರಸ್ವತಿ ಸ್ಟ್ಯಾಚ್ಯೂ ಮುಂದ್ಗಡೆ. ಸರಸ್ವತಿ ಗುಪ್ತಗಾಮಿನಿ, ಜಾಸ್ತಿ ಕಾಣಿಸೋಲ್ಲ. ಸರಸ್ವತಿ ಹುಟ್ಟಿರುವ ಜಾಗದಲ್ಲಿ ಅಷ್ಟೇ ಅವಳ ಕಾಣಿಸೋದು. ಅಲ್ಲಿಂದ ಮುಂದೆ ಹರಿಯುವಾಗ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ. ಈ ಬಾವಿಯಲ್ಲಿ ಸರಸ್ವತಿ ನದಿ ಹರಿತಿರೋದು ಅನ್ನೋ ನಂಬಿಕೆ ಇದೆ. ಅಲ್ಲಿಂದ ರಾಧಾಕೃಷ್ಣ ಟೆಂಪಲ್ಗೆ ಹೋಗಿದ್ದಾರೆ. ಆ ದೇವಸ್ಥಾನದ ದರ್ಶನ ಮುಗಿಸಿ ಬಡೆ ಹನುಮಾನ್ಜಿ ಟೆಂಪಲ್ ಹತ್ರ ಹೊರಟಿದ್ದಾರೆ. ಬಡೆ ಹನುಮಾನ್ಜಿ ಟೆಂಪಲ್ ಹತ್ರ ಅಂತೂ ತುಂಬ ಜನ ಅಂತೆ. ಅಲ್ಲಿ 4 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದ ಹತ್ರ ಹೋದರೂ 6:30 ಎಂಟ್ರಿ ಇದ್ದಿದ್ದು. ಹಂಗಾಗಿ ಅಲ್ಲೇ 2-2.5 ಗಂಟೆ ಕಾದು ಟೆಂಪಲ್ಗೆ ಹೋಗಿದ್ದಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಈ ಹನುಮಾನ್ ಟೆಂಪಲ್ ಹನುಮಾನ ವಿಗ್ರಹ ಮಲಗಿದೆ. ಅಂದರೆ ಮಲಗಿರೋ ಹನುಮಾನ ಪ್ರತಿಮೆ ಇರೋದು. ಎಲ್ಲೂ ಈ ತರಹದ ವಿಗ್ರಹ ಇಲ್ಲ. ಇದೇ ಇಲ್ಲಿನ ವಿಶೇಷತೆ. ಪ್ರತಿ ವರ್ಷ ಮಳೆ ಹೆಚ್ಚಾಗಿ ನದಿ ಉಕ್ಕಿ ನದಿ ನೀರು ಈ ಹನುಮನ ವಿಗ್ರಹದ ಮೇಲೆ ಹರಿಯುತ್ತಂತೆ.
ವರ್ಷಕ್ಕೆ ಒಮ್ಮೆಯಾದರೂ ನದಿಯಿಂದ ಶುದ್ಧವಾಗುತ್ತಂತೆ ಈ ವಿಗ್ರಹ. ಇದೇ ಇದರ ಇನ್ನೊಂದು ವಿಶೇಷತೆ. ಈ ದೇವರನ್ನು ಪೂರ್ಣವಾಗಿ ನೋಡಬೇಕಂದ್ರೆ ಮೇಲಿಂದ ನಿಂತೆ ನೋಡಬೇಕಂತೆ. ದೇವಸ್ಥಾನಗಳ ದರ್ಶನ ಮುಗಿಸಿ ಕಾರ್ ಪಾರ್ಕಿಂಗ್ ಹತ್ರ ಹೊರಟು ದೇವಸ್ಥಾನದಿಂದ ಪಾರ್ಕಿಂಗ್ ಪ್ಲೇಸ್ಗೆ 5 ಕಿಲೋಮೀಟರ್ ಇತ್ತು. 5 ಕಿಲೋಮೀಟರ್ ನಡ್ಕೊಂಡೇ ಹೊರಟು ದಾರಿಯುದ್ದಕ್ಕೂ ಬರೀ ಟ್ರಾಫಿಕ್ಕು. ಟ್ರಾಫಿಕ್ ಒಳಗೇನೆ ಮಗನ ಹೊತ್ಕೊಂಡು ಲಗೇಜ್ ಬ್ಯಾಗ್ ಹಿಡ್ಕೊಂಡು ಮನೆಯವ್ರಿಗೆ ಅಂತ 2 ಬಾಟ್ಲ್ ಸಂಗಮದ ನೀರು ತಗೊಂಡು ನಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗಿದೆ. ಅಂತೂ 8 ಗಂಟೆ ಅಷ್ಟರಲ್ಲಿ ಕಾರ್ ಹತ್ರ ತಲುಪಿ 8 ಗಂಟೆಗೆ ಹೊರಟ್ರೆ ಮತ್ತದೇ ಟ್ರಾಫಿಕ್ಕು. 8 ಗಂಟೆಯಿಂದ ನೈಟ್ 12 ತನಕ ಟ್ರಾಫಿಕ್ಕಲ್ಲೇ ಸಿಕ್ಕಿ ಪ್ರಯಾಗ್ರಾಜ್ ಬಿಟ್ಟಾಗಲೇ 12 ಗಂಟೆ ಆಗಿದೆ. ಮತ್ತೆ ಎಲ್ಲೂ ಕಾರ್ ನಿಲ್ಲಿಸ್ದೆ ನೈಟ್ ಡ್ರೈವಿಂಗ್ ಮಾಡಿ ಮಧ್ಯಾಹ್ನ 12ರಷ್ಟರಲ್ಲಿ ಇಂದೋರ್ ತಲುಪಿದ್ದಾರೆ. ಸೊ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.